ತರ ಹೇಳಿದ್ರೆ ಇದರಿಂದ ಎಲ್ಲಾ ತರದ್ ಮಾಡಿ ಮರಗಳು ಚೇಂಜಸ್ ಕಾಣ್ತಿದಾವೆ, ಲವಲವಿಕೆಯಾಗಿದ್ದಾವೆ. ಈಗ ಮತ್ತೆ ನಿಮಿಷ ಸುಳಿ ವಾಸನೆ ಎಕ್ಸ್ಟ್ರಾ ಹೊಡಿತಿದಾವಲ್ಲ, ಅವು ಲವಲವಿಕೆಯಾಗಿ ಬರ್ತದವೆ, ಚೆನ್ನಾಗ್ ಬರ್ತದೆ. ಅದಕ್ಕೆ ಇರೋದು ಗರ್ಭ ಚೆನ್ನಾಗ್ ಕಟ್ತಾ ಇದೆ, ಎರಡು ಹೊಮ್ತಾ ಇದೆ ಚೆನ್ನಾಗಿ. ಆಮೇಲೆ ಸೈಜ್ ಎಲ್ಲ ಗಾತ್ರ ಚೆನ್ನಾಗ್ ಬರ್ತದೆ. ಒಂದು ಎರಡನೇದು, ಈಗ ಯೂಶಲಿ ಎಲ್ಲಾ ತೋಟಗಳಲ್ಲಿ ನೀವು ಗಮನಿಸ್ತಂಗೆ ಫ್ರೂಟ್ ಸ್ಪ್ಲಿಟ್ಟಿಂಗ್ ಅಂತ ಹೇಳ್ತೀವಿ, ಮಿಳ್ಳೆಗಳು ಉತ್ತರೋ ಪ್ರಾಬ್ಲಮ್ ಇರುತ್ತೆ. ನೀವು ನಿಮ್ ತೋಟದಲ್ಲಿ ಏನ್ ಗಮನಿಸಿದಿರಿ? ಇದೆಯೋ ಇಲ್ಲ, ಮಿಳ್ಳೆ ಏನಾಗಿದೆ ಅಂದ್ರೆ ನಾನು ಹೇಳೋದು ಹಂಗಲ್ಲ, ಮಿಳ್ಳೆ ಏನಾಗ್ತಿದೆ ಅಂದ್ರೆ ಒಂದೊಂದ್ರ ಉದುರುತ್ತಿದಾವೆ, ಬಿಟ್ಬಿಡಕ ಕಾಮನ್ ಆಗಿ ಆಗ್ತಾ ಇದೆ. ನಾನ್ ನಿಮ್ಮನ್ನ ಪರ್ಟಿಕ್ಯುಲರ್ ಆಗಿ ಏನ್ ಕೇಳ್ತೀನಿ ಅಂದ್ರೆ, ಈಗ ನಿಮ್ದು ಇಲ್ಲಿ 800 ಗಿಡನ 700 ಗಿಡ ಇದೆ, 1800 ಗಿಡ ಇದೆ. 1800 ಗಿಡದಲ್ಲಿ ಒಂದು 10% ಅಂತ ಅಂದ್ರೆ ಒಂದ್ 180 ಗಿಡದಲ್ಲಿ ಉದುರ್ಬೇಕು. ಓಕೆ, 5% ಅಂದ್ರೆ ಒಂದ್ 90 ಗಿಡದಲ್ಲಿ. ಈಗ ಈ ಫ್ಲಾಟ್ ಅಲ್ಲಿ ಒಂದ್ 5% ಅವ್ರು ಉದುರಿದ್ಯಾ ಅಥವಾ 10% ಉದುರಿದ್ಯಾ ನಿಮ್ ಲೆಕ್ಕ? ನಮ್ ಪ್ರಕಾರ 5% ಒಂದ್ 5%. ಓಕೆ, ಈಗ ಇದನ್ನ ಬಿಟ್ಬಿಡೋಣ. ಈಗ ಇದ್ರಲ್ಲಿ ನೀವು ಸ್ಯಾಟಿಸ್ಫೈಡ್ ಇದೀರಿ ಅಂತ ಈಗ ನಿಮ್ಗೆ ಏನಾದ್ರು ಡಿಫ್ರೆನ್ಸ್ ಗೊತ್ತಾಗಬೇಕು ಅಂದ್ರೆ, ಈಗ ನಮ್ಮ ಏನ್ ಪ್ರಯತ್ನ ಇದೆ ನೀವು ಮಾಡಿದ್ದು ಆ ನಿಮ್ಮ ಹಳೆ ತೋಟಕ್ಕೆ ಮಾಡಿಲ್ಲ, ಅಲ್ಲಿ ಹೋಗಿ ಗಮನಿಸಿದ್ರೆ ನಾವು ಮಾಡಿರೋ ಪ್ರಕ್ರಿಯೆ ಪ್ಲಸ್ ಸಕ್ಸಸ್ ಇದೆಯಾ ಫೇಲ್ಯೂರ್ ಇದೆಯಾ, ಅಲ್ಲೇ ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಒಂದೇ ಇಲ್ಲ, ಸಕ್ಸಸ್ ಇದೆ.